ತಿಂಗಳಿಗೆ ಸರಿಯಾಗಿ ಬರ್ತಾ ಇದ್ದ ಪಿಂಚಣಿ ದುಡ್ಡು ಇದ್ದಕ್ಕಿದ್ದಂತೆ 3 ತಿಂಗಳಿಂದ ನಿಂತು ಹೋಗಿದ್ದು ಯಾಕೆ ಗೊತ್ತಾ? ಇವತ್ತು ಬೆಳಗ್ಗೆಯಿಂದಲೇ ರಾಜ್ಯದ ಲಕ್ಷಾಂತರ ಜನರ ಮೊಬೈಲಿಗೆ ಒಟ್ಟೊಟ್ಟಿಗೆ ಮೆಸೇಜ್ ಬರೋದಕ್ಕೆ ಶುರುವಾಗಿದೆ. ಕಳೆದ 3-4 ತಿಂಗಳಿಂದ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿ ಸುಸ್ತಾಗಿದ್ದ ನಮ್ಮ ಹಿರಿಯ ಜೀವಗಳಿಗೆ ಕೊನೆಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ. ನೀವು ಯಾವ ಹಣಕ್ಕಾಗಿ ಇಷ್ಟು ದಿನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ರೋ ಆ ಪೆಂಡಿಂಗ್ ಹಣ ಇವತ್ತು ಬೆಳಗ್ಗೆಯಿಂದಲೇ ಜನರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆಯಾಗಲು ಶುರುವಾಗಿದೆ. ಆದ್ರೆ ನೆನಪಿರಲಿ, ಈ ಹಣ ರಾಜ್ಯದ ಎಲ್ಲರಿಗೂ ಸಿಗುತ್ತಾ ಅಂದ್ರೆ ಖಂಡಿತ ಇಲ್ಲ. ಸರ್ಕಾರ ಕೆಲವು ಹೊಸ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ. ಈ ನಿಯಮಗಳನ್ನು ನೀವು ಸರಿಯಾಗಿ ಪಾಲಿಸಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ಗೆ ಬರಬೇಕಾದ ಹಣ ಮಧ್ಯದಲ್ಲೇ ನಿಂತು ಹೋಗಬಹುದು. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಎಲ್ಲರ ಹೆಮ್ಮೆಯ ಡಿಜಿಟಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಮ್ಮ ಹಳ್ಳಿಗಳಲ್ಲಂತೂ ತಿಂಗಳ ಮೊದಲ ವಾರ ಬಂತು ಅಂದ್ರೆ ಸಾಕು, ವಯಸ್ಸಾದ ಅಜ್ಜ ಅಜ್ಜಿಯರು ಊರಿನ ಅಂಚೆ ಕಚೇರಿ ಅಥವಾ ಬ್ಯಾಂಕುಗಳ ಮುಂದೆ ಸಾಲು ನಿಂತಿರ್ತಾರೆ. ತಮಗೆ ಬರೋ ಆ ಒಂದು ಪುಟ್ಟು ಮೊತ್ತದ ಪಿಂಚಣಿ ಹಣದಲ್ಲೇ ತಮ್ಮ ತಿಂಗಳ ಗಿಡಮೂಲಿಕೆ ಔಷಧಿ ಖರ್ಚು, ಮೊಮ್ಮಕ್ಕಳಿಗೆ ಕೊಡೋ 4 ಆಣೆಕಾಸು ಎಲ್ಲವನ್ನೂ ನಿಭಾಯಿಸ್ತಾರೆ. ಆದ್ರೆ ಕಳೆದ 3 ತಿಂಗಳಿಂದ ಈ ಪಿಂಚಣಿ ದುಡ್ಡು ಬಾನದೇ ಇರೋದ್ರಿಂದ ಗ್ರಾಮೀಣ ಭಾಗದ ಬಡಜನರಿಗೆ ಜೀವನ ಮಾಡೋದೇ ಒಂದು ದೊಡ್ಡ ಆತಂಕದ ವಿಷಯವಾಗ್ಬಿಟ್ಟಿತ್ತು. ಇದು ಕೇವಲ ವೃದ್ಧಾಪ್ಯ ವೇತನಕ್ಕೆ ಅಷ್ಟೇ ಅಲ್ಲ, ಗಂಡನನ್ನು ಕಳೆದುಕೊಂಡು ಜೀವನ ನಡೆಸುತ್ತಿರುವ ವಿಧವಾ ಮಹಿಳೆಯರ ವೇತನ, ಶಾರೀರಿಕವಾಗಿ ಅಶಕ್ತರಾಗಿರುವ ಅಂಗವಿಕಲರ ಮಾಸಾಶನ ಹಾಗೂ ಹಿರಿಯರಿಗಾಗಿ ಇರೋ ಸಂಧ್ಯಾ ಸುರಕ್ಷಾ ಯೋಜನೆ, ಹೀಗೆ ಎಲ್ಲಾ ತರಹದ ಪಿಂಚಣಿ ಹಣವು ಸತತ 3 ತಿಂಗಳಿಂದ ಸ್ಥಗಿತಗೊಂಡಿತ್ತು. ಸಾಮಾನ್ಯವಾಗಿ ಒಬ್ಬೊಬ್ಬರಿಗೆ ಅವರ ಅರ್ಹತೆ ಹಾಗೂ ಯೋಜನೆಯ ಆಧಾರದ ಮೇಲೆ ತಿಂಗಳಿಗೆ ₹1,200, ಇನ್ನು ಕೆಲವರಿಗೆ ₹1,500, ಮತ್ತೆ ಕೆಲವರಿಗೆ ₹2,000ವರೆಗೆ ಗವರ್ನಮೆಂಟಿಂದ ಹಣ ಬರುತ್ತದೆ. ಆದರೆ ಈ ಬಾರಿ ಬ್ಯಾಂಕಿಂಗ್ ಸಿಸ್ಟಂನಲ್ಲಿ ನಡೆದಿರೋ ತಾಂತ್ರಿಕ ಬದಲಾವಣೆಗಳು ಮತ್ತು ಸರ್ಕಾರದ ಹೊಸ ಅಪ್ಡೇಟ್ಗಳಿಂದಾಗಿ ಇಡೀ ರಾಜ್ಯಾದ್ಯಂತ ಪಿಂಚಣಿ ವಿತರಣೆಯಲ್ಲಿ ಭಾರೀ ವಿಳಂಬವಾಗಿತ್ತು. ನಿಮ್ಗೆಲ್ಲ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇರಬಹುದು, ಅದೇನಪ್ಪಾ ಅಂದ್ರೆ ಪ್ರತಿ ತಿಂಗಳು ಕರೆಕ್ಟಾಗಿ ಬರ್ತಾ ಇದ್ದ ದುಡ್ಡು ಈ ಬಾರಿ 3 ತಿಂಗಳು ತಡವಾಗಲು ಅಸಲಿ ಕಾರಣ ಏನು ಅಂತ. ಸರ್ಕಾರ ಇದಕ್ಕೆ ಒಂದು ಪ್ರಮುಖ ಕಾರಣವನ್ನು ನೀಡಿದೆ. ಪಿಂಚಣಿ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸುವ ವಯಸ್ಸಿನ ಮಿತಿಯಲ್ಲಿ ಸರ್ಕಾರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ದೊಡ್ಡ ಬದಲಾವಣೆ ಮಾಡಿದೆ. ಮುಂಚೆಯೆಲ್ಲ 60 ವರ್ಷ ತುಂಬಿದ ತಕ್ಷಣ ಯಾರೇ ಆದರೂ ವೃದ್ಧಾಪ್ಯ ವೇತನಕ್ಕೆ ಆರಾಮಾಗಿ ಅಪ್ಲಿಕೇಶನ್ ಹಾಕಬಹುದಿತ್ತು. ಆದ್ರೆ ಇನ್ಮುಂದೆ ಹಾಗೆ ಮಾಡಲು ಬರೋದಿಲ್ಲ. ಸರ್ಕಾರ ಈ ವಯಸ್ಸಿನ ಮಿತಿಯನ್ನು 60 ವರ್ಷದಿಂದ ನೇರವಾಗಿ 65 ವರ್ಷಕ್ಕೆ ಏರಿಕೆ ಮಾಡಿದೆ. ಅಂದ್ರೆ ಇನ್ಮುಂದೆ 65 ವರ್ಷ ವಯಸ್ಸು ಪೂರ್ತಿಯಾದ ಮೇಲಷ್ಟೇ ಹೊಸ ಪಿಂಚಣಿ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಲು ಅರ್ಹತೆ ಸಿಗುತ್ತದೆ. ಈ ವಯೋಮಿತಿಯ ಬದಲಾವಣೆಯಿಂದಾಗಿ ಇಡೀ ರಾಜ್ಯದ ಹಳೆಯ ಫಲಾನುಭವಿಗಳ ಪಟ್ಟಿಯನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಲಾಗುತ್ತಿತ್ತು. ಯಾರು ಅರ್ಹರು, ಯಾರು ಅನರ್ಹರು ಎಂಬ ತಪಾಸಣೆ ನಡೆಯುತ್ತಿದ್ದ ಕಾರಣ ಹಳೆಯ ಪ್ರತಿಯೊಬ್ಬ ಫಲಾನುಭವಿಯ ಖಾತೆಗೂ ಹಣ ಜಮೆಯಾಗುವುದು ತಡವಾಗಿತ್ತು. ಈಗ ಎಲ್ಲಾ ಪ್ರಕ್ರಿಯೆಗಳು ಮುಗಿದಿದ್ದು, ತಾಂತ್ರಿಕ ದೋಷಗಳನ್ನು ಸರಿಪಡಿಸಿ ಬಾಕಿ ಇರುವ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಲು ಸರ್ಕಾರ ಹಸಿರು ನಿಶಾನೆ ನೀಡಿದೆ. ಇದರ ಮಧ್ಯೆ ಮತ್ತೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ಬರೀ ಪೆಂಡಿಂಗ್ ಹಣ ಮಾತ್ರ ಬರ್ತಾ ಇಲ್ಲ, ಅದರ ಜೊತೆಗೆ ಸರ್ಕಾರ ಈ ಬಾರಿ ಪಿಂಚಣಿ ಮೊತ್ತದಲ್ಲಿ 10% 15% ಹಣವನ್ನು ಜಾಸ್ತಿ ಮಾಡಿದೆ. ಉದಾಹರಣೆಗೆ, ನೀವು ಇಷ್ಟು ದಿನ ತಿಂಗಳಿಗೆ ₹1,200 ಪಡಿತಾ ಇದ್ರೆ ಇನ್ಮುಂದೆ ನಿಮ್ಮ ಅಕೌಂಟ್ಗೆ ₹1,500 ಬಂದು ಬೀಳುತ್ತೆ. ಈ ಹೆಚ್ಚುವರಿಯಾದ ಮೊತ್ತವನ್ನು ಕೂಡ ಈಗ ಬಾಕಿ ಇರೋ ಕಂತುಗಳ ಜೊತೆಗೆ ಸೇರಿಸಿ ನಿಮ್ಮ ಖಾತೆಗೆ ಜಮೆ ಮಾಡಲಾಗ್ತಿದೆ. ಸರ್ಕಾರದ ಹೊಸ ಆದೇಶದ ಪ್ರಕಾರ ಇವತ್ತಿನಿಂದ ರಾಜ್ಯದ ಆಯ್ದ 12 ಪ್ರಮುಖ ಜಿಲ್ಲೆಗಳ ಜನರಿಗೆ ಮೊದಲ ಆದ್ಯತೆಯ ಮೇರೆಗೆ ನೇರ ನಗದು ವರ್ಗಾವಣೆ ಅಂದ್ರೆ ಡಿಬಿಟಿ ಮುಖಾಂತರ ಹಣ ವರ್ಗಾವಣೆ ಆಗ್ತಿದೆ. ಆ ಅದೃಷ್ಟವಂತ ಜಿಲ್ಲೆಗಳು ಯಾವುವೆಂದರೆ ಹಾಸನ, ಕಲಬುರಗಿ, ಬೆಳಗಾವಿ, ಧಾರವಾಡ, ಮಂಗಳೂರು, ಕೋಲಾರ, ಮಂಡ್ಯ, ಹಾವೇರಿ, ಚಿಕ್ಕಬಳ್ಳಾಪುರ, ರಾಯಚೂರು, ತುಮಕೂರು, ವಿಜಯಪುರ ಮತ್ತು ಬೀದರ್. ನಿಮ್ಮದು ಕೂಡ ಇದೇ ಜಿಲ್ಲೆಯಾಗಿದ್ರೆ ಇವತ್ತೇ ನಿಮ್ಮ ಬ್ಯಾಂಕ್ ಖಾತೆಯನ್ನು ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ. ಆದ್ರೆ ಸ್ನೇಹಿತರೆ, ಇಲ್ಲಿ ನೀವು ಒಂದು ಅತ್ಯಂತ ಮುಖ್ಯವಾದ ವಿಷಯವನ್ನು ಗಮನಿಸಬೇಕು. ಸರ್ಕಾರ ಏನೋ ದುಡ್ಡನ್ನ ಅಕೌಂಟ್ಗೆ ಹಾಕ್ತಾ ಇದೆ, ಆದ್ರೆ ನಿಮ್ಮ ಕಡೆಯಿಂದ ಒಂದು ಸಣ್ಣ ತಪ್ಪು ನಡೆದಿದ್ದರೂ ಆ ದುಡ್ಡು ನಿಮ್ಮ ಕೈ ಸೇರೋದಿಲ್ಲ. ಇಷ್ಟೆಲ್ಲ ದಿನ ಆದ್ರೂ ನಿಮ್ಮ ಅಕೌಂಟ್ಗೆ ₹1 ಬಂದಿಲ್ಲ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರುವುದು ಅಥವಾ KYC ಅಪ್ಡೇಟ್ ಆಗದೇ ಇರುವುದು. ಪ್ರಸ್ತುತ ದಿನಗಳಲ್ಲಿ ಸರ್ಕಾರದ ಯಾವುದೇ ಸಬ್ಸಿಡಿ ಅಥವಾ ಪಿಂಚಣಿ ಹಣ ಬರಬೇಕಾದ್ರೆ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿ ಆಗಿರಲೇಬೇಕು. ಇಲ್ಲದಿದ್ರೆ ಸರ್ಕಾರ ದುಡ್ಡು ಕಳುಹಿಸಿದ್ರೂ ಅದು ನಿಮ್ಮ ಖಾತೆಗೆ ಜಮೆಯಾಗದೆ ತಿರಸ್ಕೃತಗೊಂಡು ವಾಪಸ್ ಹೋಗುತ್ತದೆ. ಅದಕ್ಕಾಗಿಯೇ ಇವತ್ತೇ ತಡ ಮಾಡದೆ ನಿಮ್ಮ ಊರಿನ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ಹೋಗಿ ಲಿಂಕ್ ಆಗಿದ್ಯಾ ಇಲ್ವಾ ಅಂತ ಕಂಪ್ಯೂಟರ್ನಲ್ಲಿ ಚೆಕ್ ಮಾಡಿಸಿ. ಈ ಒಂದು ಸಣ್ಣ ಕೆಲಸವನ್ನು ನೀವು ಮುಗಿಸ್ಕೊಂಡ್ರೆ ನಿಮ್ಮ 3 ತಿಂಗಳ ಬಾಕಿ ಹಣ ಒಂದೇ ಬಾರಿಗೆ ನಿಮ್ಮ ಕೈ ಸೇರುತ್ತದೆ. ಹಳ್ಳಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಿಂಚಣಿ ಸಿಗದೇ ಇರೋದ್ರಿಂದ ತುಂಬಾ ಜನ ವಯಸ್ಸಾದವರು ಬ್ಯಾಂಕುಗಳ ಮುಂದೆ ಬಿಸಿಲಿನಲ್ಲಿ ದಿನಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಈ ಪಿಂಚಣಿ ವಿಳಂಬ ನೀತಿಯಿಂದಾಗಿ ಬಡ ಕುಟುಂಬಗಳಲ್ಲಿ ತುತ್ತು ಅನ್ನಕ್ಕೂ ಕಷ್ಟಪಡುವಂಥ ಅದೆಷ್ಟೋ ನಿದರ್ಶನಗಳು ನಮ್ಮ ಕಣ್ಮುಂದೆ ಇವೆ. ಆದ್ದರಿಂದಲೇ ಸರ್ಕಾರ ಈ ಎಲ್ಲಾ ಗೊಂದಲಗಳಿಗೆ ಒಂದು ಪೂರ್ಣ ವಿರಾಮ ಇಡಲು ನಿರ್ಧರಿಸಿದೆ. ಇಂದಿನಿಂದಲೇ ನೇರ ನಗದು ವರ್ಗಾವಣೆಯ ಪ್ರಕ್ರಿಯೆಯನ್ನು ಅಧಿಕೃತವಾಗಿ ಚುರುಕುಗೊಳಿಸಿದೆ. ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವಂತೆ ಬ್ಯಾಂಕ್ ಮಿತ್ರರು ಅಥವಾ ಗ್ರಾಮ 1 ಕೇಂದ್ರಗಳ ಮೂಲಕವೂ ಕೂಡ ಹಣ ಪಡೆದುಕೊಳ್ಳಲು ವ್ಯವಸ್ಥೆ ಮಾಡಲಾಗ್ತಿದೆ. ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೂ ಹಣ ಬಾರದೇ ಇದ್ದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ಲವೇ ಎಂಬುದನ್ನು ಒಮ್ಮೆ ಮ್ಯಾನೇಜರ್ ಹತ್ರ ಹೋಗಿ ದೃಢಪಡಿಸಿಕೊಳ್ಳಿ. ಕೆಲವೊಮ್ಮೆ 6 ತಿಂಗಳಿಗಿಂತ ಹೆಚ್ಚು ಕಾಲ ಅಕೌಂಟ್ನಲ್ಲಿ ಯಾವುದೇ ವ್ಯವಹಾರ ಮಾಡದೇ ಇದ್ದರೆ ಖಾತೆಯು ಇನ್ಆಕ್ಟಿವ್ ಆಗಿಬಿಡುತ್ತದೆ. ಅಂತಹ ಸಮಯದಲ್ಲಿ ನಿಮ್ಮ ಖಾತೆಗೆ ಸರ್ಕಾರದಿಂದ ಜಮೆಯಾಗುವ ಪಿಂಚಣಿ ಹಣ ತಡೆಹಿಡಿಯಲ್ಪಡುತ್ತದೆ. ಆದ್ದರಿಂದ ನಿಮ್ಮ ಖಾತೆಯನ್ನು ಸದಾ ಚಾಲ್ತಿಯಲ್ಲಿ ಇಟ್ಟುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಈ ಪಿಂಚಣಿ ಹಣ ಬಿಡುಗಡೆಯ ಪ್ರಕ್ರಿಯೆಯು ಸಂಪೂರ್ಣ ಪಾರದರ್ಶಕವಾಗಿದ್ದು ಯಾವುದೇ ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ನೇರವಾಗಿ ಫಲಾನುಭವಿಗಳ ಕೈ ಸೇರುತ್ತಿದೆ. ಇದಕ್ಕಾಗಿ ಸರ್ಕಾರವು ವಿಶೇಷ ಸಾಫ್ಟ್ವೇರ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಅರ್ಹತೆಯಿರುವ ಪ್ರತಿಯೊಬ್ಬ ನಾಗರಿಕನಿಗೂ ತಾರತಮ್ಯವಿಲ್ಲದೆ ಮಾಸಾಶನ ತಲುಪುವಂತೆ ನೋಡಿಕೊಳ್ಳಲಾಗ್ತಿದೆ. ಹಣ ಜಮೆಯಾದ ತಕ್ಷಣ ಫಲಾನುಭವಿಗಳ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಸಂದೇಶ ಕೂಡ ಬರಲಿದೆ. ಒಂದು ವೇಳೆ ನಿಮ್ಮ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಖಾತೆಗೆ ಲಿಂಕ್ ಆಗದೇ ಇದ್ದರೆ ತಕ್ಷಣವೇ ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡಿಸಿಕೊಳ್ಳಿ. ಇದರಿಂದ ನಿಮ್ಮ ಖಾತೆಗೆ ಹಣ ಬಂದ ತಕ್ಷಣ ನಿಮಗೆ ಸುಲಭವಾಗಿ ತಿಳಿಯುತ್ತದೆ. ಸರ್ಕಾರದ ವತಿಯಿಂದ ಬಿಡುಗಡೆಯಾಗಿರುವ ಈ ದೊಡ್ಡ ಮೊತ್ತದ ಪೆಂಡಿಂಗ್ ಹಣವು ಗ್ರಾಮೀಣ ಭಾಗದ ಆರ್ಥಿಕ ಪರಿಸ್ಥಿತಿಗೂ ಕೂಡ ಒಂದು ಹೊಸ ಚೈತನ್ಯ ನೀಡಲಿದೆ. ನಮ್ಮ ಹಳ್ಳಿಗಳಲ್ಲಿರುವ ವೃದ್ಧರಿಗೆ ಈ ಯೋಜನೆಯ ನಿಯಮಗಳು ಸರಿಯಾಗಿ ತಿಳಿಯದೇ ಇರುವ ಕಾರಣದಿಂದಾಗಿ ಅವರು ತಮ್ಮ ಹಕ್ಕಿನ ಹಣದಿಂದ ವಂಚಿತರಾಗ್ತಿದ್ದಾರೆ. ಯಾರಿಗೆ ಅಕೌಂಟ್ ನಿರ್ವಹಣೆ ಮಾಡಲು ಬರೋದಿಲ್ವೋ ಅಂತವರಿಗೆ ಅವರ ಕುಟುಂಬಸ್ಥರು ಸಹಾಯ ಮಾಡಬೇಕು. ಬ್ಯಾಂಕಿಗೆ ಕರೆದುಕೊಂಡು ಹೋಗಿ ಅವರ ಹೆಬ್ಬೆರಳಿನ ಗುರುತು ಅಥವಾ ಸಹಿ ಪಡೆದು ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ಪ್ರತಿಯೊಬ್ಬ ಜವಾಬ್ದಾರಿಯುಕ್ತ ಯುವಕರ ಕರ್ತವ್ಯವಾಗಿದೆ. ಸರ್ಕಾರವು ಈ ಬಾರಿ ಯಾವುದೇ ಕಾರಣಕ್ಕೂ ಅರ್ಹ ಫಲಾನುಭವಿಗಳ ಹಣ ನಿಲ್ಲಿಸುವುದಿಲ್ಲ ಎಂದು ಭರವಸೆ ನೀಡಿದೆ. ತಾಂತ್ರಿಕ ತಪಾಸಣೆ ಮುಗಿದ ತಕ್ಷಣ ಉಳಿದ ಜಿಲ್ಲೆಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗುತ್ತದೆ. ಪ್ರಸ್ತುತ ಪ್ರಕಟವಾಗಿರುವ 12 ಜಿಲ್ಲೆಗಳ ಜನರು ಇಂದಿನಿಂದಲೇ ತಮ್ಮ ಹತ್ತಿರದ ಎಟಿಎಂ ಅಥವಾ ಬ್ಯಾಂಕುಗಳಿಗೆ ತೆರಳಿ ಹಣವನ್ನು ಹಿಂಪಡೆಯಬಹುದು. ಇಷ್ಟು ಮಾತ್ರವಲ್ಲದೆ ಇತ್ತೀಚಿನ ತಾಂತ್ರಿಕ ವರದಿಗಳ ಪ್ರಕಾರ ರಾಜ್ಯ ಸರ್ಕಾರದ ಹಣಕಾಸು ಇಲಾಖೆಯು ಪಿಂಚಣಿ ಪಾವತಿಯ ಪ್ರಕ್ರಿಯೆಯನ್ನು ಮತ್ತಷ್ಟು ಸರಳಗೊಳಿಸಲು ಮುಂದಾಗಿದೆ. ಪ್ರತಿ ತಿಂಗಳು ದಿನಾಂಕ 5ರ ಒಳಗಾಗಿ ಹಣ ನೇರವಾಗಿ ಜಮೆಯಾಗುವಂತೆ ಕ್ರಮ ಕೈಗೊಳ್ಳಲಾಗ್ತಿದೆ. ಇದರಿಂದ ಪ್ರತಿ ಬಾರಿಯೂ ಫಲಾನುಭವಿಗಳು ಕಾಯುವ ಅಗತ್ಯ ಇರುವುದಿಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಈಗಾಗಲೇ ಎಲ್ಲಾ ತಹಸೀಲ್ದಾರರಿಗೂ ಸೂಚನೆ ಹೋಗಿದ್ದು ಪಿಂಚಣಿ ಅದಾಲತುಗಳನ್ನು ನಡೆಸಿ ಸ್ಥಳದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸಲು ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದೆ. ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನಾದರೂ ದೋಷಗಳಿದ್ದರೆ ತಕ್ಷಣವೇ ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ತರಬಹುದು. ಸರ್ಕಾರ ಜಾರಿಗೆ ತಂದಿರುವ ಈ ಹೊಸ ನಿಯಮಗಳು ಪ್ರಾರಂಭದಲ್ಲಿ ಸ್ವಲ್ಪ ಗೊಂದಲ ಉಂಟುಮಾಡಿದರೂ ದೀರ್ಘಾವಧಿಯಲ್ಲಿ ಇದು ನಕಲಿ ಫಲಾನುಭವಿಗಳನ್ನು ತಡೆಯಲು ಮತ್ತು ನಿಜವಾದ ಬಡವರಿಗೆ ನ್ಯಾಯ ಒದಗಿಸಲು ಸಹಾಯ ಮಾಡುತ್ತದೆ. ಈಗಾಗಲೇ ಮರಣ ಹೊಂದಿದ ವ್ಯಕ್ತಿಗಳ ಹೆಸರಿನಲ್ಲಿ ಹಣ ಡ್ರಾ ಆಗ್ತಿದ್ದ ಪ್ರಕರಣಗಳು ಬೆಳಕಿಗೆ ಬಂದಿರುವುದರಿಂದ ಇಂತಹ ಕಟ್ಟುನಿಟ್ಟಿನ ಕ್ರಮಗಳು ಅನಿವಾರ್ಯವಾಗಿವೆ ಎಂದು ಕಂದಾಯ ಇಲಾಖೆಯ ಮೂಲಗಳು ತಿಳಿಸಿವೆ. ಡಿಜಿಟಲ್ ಪರೀಕ್ಷಣೆಯು ಪೂರ್ಣಗೊಂಡ ಬೆನ್ನಲ್ಲೇ ಹಣದ ಹರಿವು ಸುಗಮವಾಗಲಿದ್ದು ಫಲಾನುಭವಿಗಳು ಇನ್ಮುಂದೆ ನೆಮ್ಮದಿಯಿಂದ ಇರಬಹುದು. ಬಹಳಷ್ಟು ಜನ ವೃದ್ಧರು ಬ್ಯಾಂಕುಗಳಲ್ಲಿ ಗಂಟೆಗಟ್ಟಲೆ ಕ್ಯೂ ನಿಲ್ಲಲು ಕಷ್ಟಪಡುತ್ತಿರುವುದನ್ನು ಗಮನಿಸಿದ ಸರ್ಕಾರ ಮುಂದಿನ ದಿನಗಳಲ್ಲಿ ಪೋಸ್ಟ್ ಆಫೀಸ್ ಬ್ಯಾಂಕಿಂಗ್ ಮೂಲಕ ಮನೆಮನೆಗೆ ಪಿಂಚಣಿ ತಲುಪಿಸುವ ನೂತನ ವ್ಯವಸ್ಥೆಯನ್ನು ವಿಸ್ತರಿಸಲು ಆಲೋಚಿಸುತ್ತಿದೆ. ಇದು ಜಾರಿಗೆ ಬಂದರೆ ಹಳ್ಳಿಯ ಹಿರಿಯರಿಗೆ ನಗರ ಪ್ರದೇಶಗಳಿಗೆ ಅಲೆಯುವ ತೊಂದರೆ ಸಂಪೂರ್ಣವಾಗಿ ತಪ್ಪುತ್ತದೆ. ತಾಂತ್ರಿಕವಾಗಿ ನಿಮ್ಮ ಹೆಬ್ಬೆರಳಿನ ಗುರುತು ಮ್ಯಾಚ್ ಆಗದೇ ಇದ್ದರೆ ಕಣ್ಣಿನ ಐರಿಸ್ ಸ್ಕ್ಯಾನ್ ಅಥವಾ ಒಟಿಪಿ ಮುಖಾಂತರ ಪರಿಶೀಲನೆ ನಡೆಸಲು ವಿಶೇಷ ಯಂತ್ರಗಳನ್ನು ಜಿಲ್ಲಾಧಿಕಾರಿಗಳ ಮಟ್ಟದ ಅಧಿಕಾರಿಗಳಿಗೆ ಒದಗಿಸಲಾಗಿದೆ. ಈ ಎಲ್ಲಾ ಸವಲತ್ತುಗಳನ್ನು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಿ. ಖಾತೆಗೆ ಜಮೆಯಾಗುವ ಈ ಹಣವನ್ನು ಸಕಾಲದಲ್ಲಿ ಬಳಸಿಕೊಂಡು ನಿಮ್ಮ ದಿನನಿತ್ಯದ ಅಗತ್ಯಗಳನ್ನು ಪೂರೈಸಿಕೊಳ್ಳಿ. ಸರ್ಕಾರದ ಯಾವುದೇ ಸವಲತ್ತುಗಳು ಮಧ್ಯವರ್ತಿಗಳ ಪಾಲಾಗದಂತೆ ತಡೆಯಲು ನೀವೆಲ್ಲರೂ ಜಾಗೃತರಾಗಿರಬೇಕು. ಯಾವುದೇ ಅಧಿಕಾರಿಯಾಗಲಿ ಅಥವಾ ತಾಂತ್ರಿಕ ಕೇಂದ್ರದವರಾಗಲಿ ಪಿಂಚಣಿ ಅಪ್ಡೇಟ್ ಮಾಡಿಕೊಡಲು ಲಂಚ ಅಥವಾ ಕಮಿಷನ್ ಕೇಳಿದರೆ ತಕ್ಷಣವೇ ಉನ್ನತ ಅಧಿಕಾರಿಗಳಿಗೆ ದೂರು ನೀಡಿ. ನಿಮ್ಮ ಹಕ್ಕು ನಿಮ್ಮ ಕೈ ಸೇರುವ ತನಕ ನಮ್ಮ ಚಾನೆಲ್ ಸದಾ ನಿಮಗೆ ಬೆಂಬಲವಾಗಿ ನಿಲ್ಲುತ್ತದೆ. ಇಂದಿನ ಈ ಎಲ್ಲಾ ಮುಖ್ಯ ಅಂಶಗಳನ್ನು ನಿಮ್ಮ ಹತ್ತಿರದ ಹಿರಿಯ ನಾಗರಿಕರಿಗೆ ಮನವರಿಕೆ ಮಾಡಿಕೊಡಿ. ಇವತ್ತಿನ ಈ ಪ್ರಮುಖ ಮಾಹಿತಿಯು ನಿಮ್ಮ ಮನೆಯಲ್ಲಿರುವ ಹಿರಿಯರಿಗೆ ಮತ್ತು ನಿಮ್ಮ ಸುತ್ತಮುತ್ತಲಿರುವ ಬಡಜನರಿಗೆ ತುಂಬಾ ಉಪಯೋಗವಾಗುತ್ತದೆ ಎಂದು ನಂಬಿದ್ದೇನೆ. ನಮ್ಮ ಚಾನೆಲ್ನಲ್ಲಿ ಕೇವಲ ಈ ಪಿಂಚಣಿ ಅಪ್ಡೇಟ್ ಮಾತ್ರವಲ್ಲದೆ ಇಡೀ ರಾಜ್ಯದ ಜನರಿಗೆ ಉಪಯೋಗವಾಗುವ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ, ಅನ್ನಭಾಗ್ಯ ಯೋಜನೆಯ ಹಣ, ಹೊಸ ರೇಷನ್ ಕಾರ್ಡ್ ಪಡೆಯುವ ಸುಲಭ ವಿಧಾನಗಳು, ರೈತರ ಬೆಳೆ ಹಾನಿ ಪರಿಹಾರ ಹಾಗೂ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹಣದ ಕುರಿತು ಪ್ರತಿಯೊಂದು ಅಧಿಕೃತ ಮತ್ತು ನಿಜವಾದ ಮಾಹಿತಿಯನ್ನು ದಿನನಿತ್ಯ ನಿಮಗಾಗಿ ತಲುಪಿಸುತ್ತಿರುತ್ತೇವೆ. ನಿಮಗೆ ಈ ಮಾಹಿತಿ ನಿಜವಾಗಲೂ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ.
ನಿಮ್ಮ ಸ್ನೇಹಿತರಿಗೂ ಹಾಗೂ ವಾಟ್ಸಾಪ್ ಗ್ರೂಪುಗಳಿಗೂ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಮತ್ತೊಂದು ಮುಖ್ಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.